ನಿನ್ನೆ ಏನು ನಮ್ಮ ಭಾರತ ದೇಶದ ಒಂದು ಕಿರೀಟ ಅಂತ ಹೇಳುವಂತಹ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರನಲ್ಲಿ ಕನ್ನಡಿಗರೂ ಸೇರಿದಂತೆ ದೇಶದ ಎಲ್ಲ ರಾಜ್ಯದ ಒಂದು 30ಕ್ಕೂ ಹೆಚ್ಚು ಜನರನ್ನು ಹತ್ಯೆಯನ್ನು ಮಾಡಿರೋದು ಇದು ಬಹಳ ಖಂಡನೀಯವಾದ ವಿಚಾರ. ಈ ಹತ್ಯೆಗೆ ಸಂಚನ್ನು ರೂಪಿಸಿರುವಂತಹ ಯಾರೇ ಇರಲಿ ಅಂತಹ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೇನೆ ಅವರನ್ನು ಒಡೆದುಳಿಸುವಂಥ ಕೆಲಸವನ್ನು ಭಾಳ ಪ್ರಪಂಚದ ಯಾವುದೋ ಕಠೋರ ಶಿಕ್ಷೆಗಳನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ಮಾಡಬೇಕು. ಇವತ್ತು ಭಾಳ ನೋವಾಗ್ತಾ ಇದೆ. ಮದುವೆಯಾಗಿ ಒಂದು 4-5 ದಿನದ ಮದುವೆ ಹೊಸದ ಜೀವನವನ್ನು ಕಳೆಯಲಿಕ್ಕೆ ಏನು ದಂಪತಿಗಳು ಹೋಗಿದ್ದಾರೆ, ಆ ಜಮ್ಮು ಕಾಶ್ಮೀರದ ಪ್ರಕೃತಿಯನ್ನು ಸವಿಲಿಕ್ಕೆ ಪ್ರವಾಸಿಗರು ಹೋಗಿದ್ದಾರೆ, ಅಂಥವರನ್ನು ಹತ್ಯೆಯನ್ನು ಮಾಡಿರೋದು ಇದು ಭಾಳ ಖಂಡನೀಯ. ನಮ್ಮ ದೇಶ ಯಾವ ಸಮಾಜಕ್ಕೆ ಪ್ರಪಂಚದ ಮಾರ್ಗದರ್ಶನ ಮಾಡುತ್ತಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಕೃತ್ಯಗಳು ನಡೀತಿರೋದು ಬಹಳ ನೋವು ತಂದಿದೆ. ಯಾರು 26 ಜನ 27 ಜನ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೆ ನಾವು ಈ ದಿನ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅವ್ರಿಗೆ ಮನಪೂರ್ವಕವಾಗಿ ಈ ರೀತಿ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಹಾಗಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ಅವರ ಸಾವಿನ ಸೇಡನ್ನು ನಮ್ಮ ದೇಶ ಉಗ್ರವಾಗಿ ಇದರ 100 ಪಟ್ಟು ತೀರಿಸ್ಕೊಳ್ತದೆ ಅಂತ ಒಂದು ಈ ನೇರವಾಗಿ ಅವ್ರಿಗೆ ಉಗ್ರರಿಗೆ ಸಂದೇಶವನ್ನು ರವಾನೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತದ ಪ್ರಜೆಯು ಒಂದು ಕಂಕಣವನ್ನು ತೊಟ್ಟು ನಿಲ್ತೇವೆ, ಮುಂದಕ್ಕೆ ನಿಲ್ಲಬೇಕಾಗ್ತದೆ ಅಂತ ಹೇಳುವ ಮುಖೇನ ಮತ್ತು ಭಾರತ ದೇಶದಲ್ಲಿ ಜಾತಿಗಳ ನಡುವೆ ತಂದಿಕ್ಕುವಂಥ ಕೆಲಸದಲ್ಲಿ ಭಾರತ ದೇಶದಲ್ಲಿ ಇದನ್ನು ಮಾಡಬೇಕಾದ್ರೆ ನೀನು ಹಿಂದೂನಾ ಅಂತ ಕೇಳಿ ಒಂದು ಅವನ ಚಡ್ಡಿಯನ್ನು ಕಳಿಸಿ ಮರ್ಮಾಂಗವನ್ನು ನೋಡಿ ಒಂದು ಶೂಟನ್ನು ಮಾಡುವಂಥ ಪ್ರಕರಣ ಇದೆಯಲ್ಲ, ಇದು ದೇಶದ ಯಾವ ಮುಂದಿನ ಪೀಳಿಗೆಗೆ ಏನು ಸಂದೇಶವನ್ನು